ಹಾಗೂ ಆಟೋ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಅಪಘಾತದ ತೀವ್ರತೆಗೆ 4 ವರ್ಷದ ಮಗು ಸಾವನ್ನಪ್ಪಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ ಇದು. ಪರ್ಪುಂಜ ಕೊಯ್ಲತಡ್ಕ ಅಬ್ರೋಡ್ ಹಾಲ್ ಬಳಿ ಈ ಘಟನೆ ಆಗಿದೆ. ಡಿಕ್ಕಿಯ ರಭಸಕ್ಕೆ ಸಂಪೂರ್ಣವಾಗಿ ಆಟೋ ಒಂದು ನಜ್ಜುಗುಜ್ಜಾಗಿದೆ. ಬಸ್ಸನ್ನು ಓವರ್ಟೇಕ್ ಮಾಡೋಕೆ ಹೋಗಿ ಕಾರು ನಿಯಂತ್ರಣ ತಪ್ಪಿದೆ. ಎದುರುಗಡೆ ಬರ್ತಾ ಇದ್ದ ಆಟೋಗೆ ಡೈರೆಕ್ಟ್ ಆಗಿ ಕಾರು ಚಾಲಕ ಗುದ್ದಿದ್ದಾನೆ. ಆಟೋ ಚಾಲಕ ಹನೀಫ್, ಪತ್ನಿ ಮತ್ತು ಅತ್ತೆ ಹಾಗೂ ಇಬ್ಬರು ಮಕ್ಕಳಿಗೆ ಗಾಯ ಆಗಿದೆ. ಅಂದರೆ ಒಂದು ಆಟೋದಲ್ಲಿ ಹನೀಫು ಚಾಲಕ, ಆತನ ಪತ್ನಿ, ಅತ್ತೆ, ಇಬ್ಬರು ಮಕ್ಕಳಿದ್ರು ಅನ್ನೋ ತಿಳಿದು ಬರ್ತಾ ಇದೆ. ಈ ಪೈಕಿ ಇಬ್ಬರನ್ನ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿಗೆ ಸ್ಥಳಾಂತರ ಮಾಡಲಾಗಿದೆ. ಆದರೆ 4 ವರ್ಷದ ಮಗು ಬಲಿಯಾಗಿರುವುದು ಅತ್ಯಂತ ನೋವಿನ ಸಂಗತಿ. ಅಪಘಾತದ ತೀವ್ರತೆ ತೋರಿಸ್ತಾ ಇದೆ. ಕಾರು ನಜ್ಜುಗುಜ್ಜಾಗಿರುವಂತಹ ರೀತಿ ಮತ್ತು ಆಟೋ ಕಂಪ್ಲೀಟಾಗಿ ಜಖಮಾಗಿದೆ. 4 ವರ್ಷದ ಮಗು ಸಾವನ್ನಪ್ಪಿದೆ. ಇಷ್ಟೆಲ್ಲ ಘಟನೆ ಆಗ್ತಾ ಇದ್ದ ಹಾಗೆ ರೊಚ್ಚಿಗೆದ್ದಂತಹ ಸ್ಥಳೀಯರು ಕಾರು ಚಾಲಕನಿಗೆ ಹಿಡಿದು ಥಳಿಸಿದ್ದಾರೆ. ಆತಂದೇ ಸ್ವಯಂಕೃತ ಅಪರಾಧದಿಂದ ಈಗ ಒಂದು ಮಗು ಸಾವನ್ನಪ್ಪಿದೆ. ಒಂದು ಇಡೀ ಕುಟುಂಬದ ಆಸರೆ ಆಗಿದ್ದಂತಹ ಆಟೋ ನೋಡಿ ಯಾವ ಸ್ಥಿತಿಯಲ್ಲಿದೆ ಅಂತ. ಅವರೆಲ್ಲರೂ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸುವ ರೀತಿ ಆಗಿದೆ. ಆಟೋ ಚಾಲಕಂದ ತಪ್ಪಿರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಬಸ್ಸನ್ನು ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಬಂದಂತಹ ಕಾರ್ ಚಾಲಕ ಮಾಡಿದಂತಹ ಅಧ್ವಾನದ ಕಾರಣ ಸ್ಥಳೀಯರು ಕೂಡ ರೊಚ್ಚಿಗೆದ್ದಿದ್ದಾರೆ. ಹೀಗಾಗಿ ಸಹಜವಾಗಿ ಅವರು ಆಕ್ರೋಶಗೊಂಡಿದ್ದಾರೆ.